ಒಬ್ಬ ತಂದೆ, ಇಬ್ಬರು ಮಕ್ಕಳು, ದೊಡ್ಡ ಹೊಲ. ಆವಾಗ ತಂದೆ ವಯಸ್ಸಾಯಿತು, ಮಕ್ಕಳು ದೊಡ್ಡವರಾದರು. ಆ ಬಳಿಕ ಮಕ್ಕಳು ದೊಡ್ಡವರಾದರೆ ಎದರಾರ್ಥ ಏನು ಅಂದರೆ ನಮಗೆ ಬೇಕು ಅನ್ಸಕತ್ತ ಅವರಿಗೆ. ಅವಾಗ ದೊಡ್ಡವ್ರು ಅಂತಾರೆ ಅದಕ್ಕೆ. ನಮ್ಮದು ನಮಗೆ, ನಿಮ್ಮದು ನಿಮಗೆ, ನಮಗೆ ಪಾಲ ಮಾಡಿ ಕೊಡು, ಇದು ದೊಡ್ಡಸ್ತಿ, ದೊಡ್ಡವರಾದರು, ಬೆಳೆದರು ಅಂತ. ಎಲ್ಲಿ ತನಕ ಆನಂದವಾಗಿ ಕೂಡಿರ್ತೇವೆ ಅಲ್ಲಿ ತನಕ ನಾವು ಸಣ್ಣವರು. ಸಣ್ಣವರಾಗಿ ಯಾವ ಇರ್ತಾನೆ ಅವನೇ ದೇವರಾಜ್ಯದಲ್ಲಿ ಹೋಗ್ತಾನ ಅಂತ ಒಬ್ಬರು ಹೇಳ್ತಾರೆ. ನಮ್ಗೆ ಹಂಗೆ ಆಗೋದಿಲ್ಲ. ಟೇಬಲ್ ಒಂದು ಮನೆಯಾಗಿತ್ತು ಅಂದರೆ ಎರಡು ಮಾಡು ಅಂತ, ಬಾಗಿಲ ಎರಡು ಹಚ್ಚು ಅಂತ ಅನ್ನೋದಿಲ್ಲೇನು? ಹಾಗೆ ಆ ಇಬ್ಬರು ಹುಡುಗರು ದೊಡ್ಡವರಾದರೂ ತಂದೆಗೆ ಹೇಳಿದರು ನಮ್ಮದು ಪಾಲ ಮಾಡಿಕೊಡು ಅಂತ. ಅವನಿಗೆ ಭಾಳ ಕೆಡಕು ಅನ್ನಿಸ್ತು. ಯಾಕಂದ್ರೆ ಅವ ಒಂದಂತ ನೋಡಿದ್ದ, ಅದನ್ನು ಹೆಂಗಿರ್ತದೆ ಮನಸ್ಸು, ಹೆಂಗಿರ್ತದೆ. ಅವ ಅದು ಅಖಂಡ ಭೂಮಿ ಅಂತ ನೋಡಿದ್ದ, ಒಂದಂತ ನೋಡಿದ್ದ, 100 ಎಕರೆ ತಂದ ಅಂತ ತಿಳ್ಕೊಂಡು ಒಂದಂತ ತಿಳ್ಕೊಂಡಿದ್ದ. ಒಂದರಾಗ ಅರ್ಧ ಮಾಡೋ ಪಾಳೆ ಬಂದಾಗ ಮನಸ್ಸಿಗೆ ಒಂದಿಷ್ಟು ನೋವಾಯಿತು. ಅಲ್ಲಿ ಹೋದ, ಇಬ್ಬರನ್ನೂ ನಿಲ್ಲಿಸ್ದ, ಒಂದದ್ದ ಗೆರೆ ಹಾಕದ, ಹಾಕಿ ಹೇಳ್ದ ಇದು ನೋಡು ಬಲಕ್ಕಿಂದ ನಿಂದು ಎಡಕ್ಕಿಂದ ನಿಂದು ಅಂದ. ಅವಾಗ ಹೇಳ್ತಾರೆ ಆ ಭೂಮಿ ನಕ್ತು, ಭೂಮಿ ನಕ್ತು. ಹಿಂಗ ಗೆರಿ ಹೊಡೆದು ಹೋಗ್ಯಾರ, ಗೆರಿ ಅಳಿಕ್ಯಾವ ನಾ ಅದೀನಿ. ಹೊಡೆದವ್ರು ಹೋಗ್ಯಾರ. ಒಂದು ಗೆರೆ ಹೊಡೆದ ಮಾತ್ರಕ್ಕೆ ನಿಮ್ಮದು ಅವ್ರದ್ದು ನಾ ಆಗತ್ತೇನೇನು? ವ್ಯವಹಾರಕ್ಕಾಗಿ ಹೊಡ್ಕೋರೇ ವಿನಃ ಹೊಡೆದೇವಿ ಅಂತ ತಿಳ್ಕೋಬೇಡಿ. ಸುಮ್ಮನೆ ನಾವು ವ್ಯವಹಾರ ಮಾಡೋದಕ್ಕೆ ನೋಡಪ್ಪ ಈ ಕಡೆ ನೀ ಬರಬೇಡ, ಈ ಕಡೆ ನಾ ಬರೋದಿಲ್ಲ, ಭೂಮಿ ಅಡ್ಡಲ್ಲ, ನಮ್ಮ ಅನುಕೂಲತೆಗಾಗಿ ಒಂದಿಟ್ಟು ಮಾಡಿಕೊಳ್ಳದೆ ವಿನಃ ಭೂಮಿಯನ್ನು ಎರಡು ಮಾಡೋಕ್ಕೆ ಬರೋದಿಲ್ಲ. ಮಹಾರಾಷ್ಟ್ರ ಕರ್ನಾಟಕ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಗುಜರಾತ ಮಹಾರಾಷ್ಟ್ರ ಮಾಡೋಕ್ಕೆ ಬರೋದಿಲ್ಲ, ಭಾರತ ಮತ್ತಾವುದೋ ದೇಶ ಮಾಡೋಕ್ಕೆ ಬರೋದಿಲ್ಲ. ನಾವು ಬಂದೇವಿ ಸುಮ್ಮನೆ ಒಂದು 10-20 ಲಕ್ಷ ವರ್ಷದ ಹಿಂದೆ ಬಂದೇವಿ. ಒಂದೇ ಸ್ವಲ್ಪ ವರ್ಷ ಇರ್ತೇವೆ, ಇನ್ನೇನು ಭಾಳ ವರ್ಷ ಇರೋದಿಲ್ಲ. ನಿಮಗೆ ಗೊತ್ತಾಗಿದೆ ಎಲ್ಲರಿಗೆ. ಯಾಕೆ? ಲಕ್ಷಣನೇ ಇಲ್ಲಲ್ಲ. ಇರೋ ಲಕ್ಷಣ ಅಲ್ಲಿದು, ಹೋಗೋ ಲಕ್ಷಣ.